ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಸಚಿವ ಸಂಪುಟ ರಚನೆಯನ್ನು ಆಯಿತು. ಖಾತೆಗೋಸ್ಕರ ಖ್ಯಾತೆ ಶುರುವಾಗಿದೆ. ಸಚಿವಾಕಾಂಕ್ಷಿಗಳು ಈಗ ಬಂಡಾಯದ ಬೆಂಕಿಯನ್ನು ಉಗುಳ್ತಾ ಇದ್ದಾರೆ. ಈ ಎಲ್ಲ ಬೆಳವಣಿಗೆಗಳ ನಡುವೆನೇ ಡಿ.ಕೆ. ಶಿವಕುಮಾರ್ ಈಗ ದೆಹಲಿ ಕಡೆ ಈಗ ಮುಖ ಮಾಡಿದ್ದಾರೆ. ಈ ಬಗ್ಗೆ ಒಂದು ಬ್ರೇಕಿಂಗ್ ಅಪ್ಡೇಟ್ ಆಗ್ತಾ ಇದೆ. ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಬಂಡಾಯದ ಬೆಂಕಿ ಉಗುಳುವವರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ. ಹೈಕಮಾಂಡ್ ಅಂಗಳದಲ್ಲಿ ಏನು ಚರ್ಚೆ ಆಗುತ್ತೆ ಅಂತ. ಸಚಿವ ಸಂಪುಟ ವಿಸ್ತರಣೆಯೇನೂ ಆಗಿದೆ, ಆದರೆ ಬಂಡಾಯ ಮಾತ್ರ ನಿಲ್ಲುವ ಯಾವುದೇ ಲಕ್ಷಣಗಳು ಕಂಡು ಬರ್ತಾ ಇಲ್ಲ. ಕಾಂಗ್ರೆಸ್ ಮನೆಯಲ್ಲಿ ದಿನಕ್ಕೊಂದು ಅಸಮಾಧಾನದ ಕಿಚ್ಚು ಈಗ ಸಾಕಷ್ಟು ಹೊರಗಡೆ ಹಾಕ್ತಾ ಇದ್ದಾರೆ. ಕೈ ಮನೆ ಒಳಗಡೆ ಸಮರ, ಜೊತೆಗೆ ಹೈಕಮಾಂಡ್ ಅಂಗಳಕ್ಕೆ ಈಗ ಖಾತೆ ಹಂಚಿಕೆಯ ವಿಚಾರ ಶಿಫ್ಟ್ ಆಗಿದೆ. ನಾಳೆ ದೆಹಲಿಗೆ ಸಿಎಂ ಡಿ.ಕೆ. ಶಿವಕುಮಾರ್ ತೆರಳುತ್ತಾ ಇದ್ದಾರೆ. ಸಚಿವರ ಖಾತೆ ಹಂಚಿಕೆ ಸಂಬಂಧ ಸಿಎಂ ಡಿ.ಕೆ.ಶಿ ಚರ್ಚೆ ಮಾಡ್ತಾರೆ ಹೈಕಮಾಂಡ್ ನಾಯಕರುಗಳ ಜೊತೆ. ಇನ್ನು ಸಂಪುಟ ಅದಲು ಬದಲು ಆಟಕ್ಕೂ ಏನಾದರೂ ಬ್ರೇಕ್ ಬೀಳುತ್ತಾ ಅನ್ನುವಂಥದ್ದು ಕೂಡ ಈಗ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಸಾಕಷ್ಟು ಕುತೂಹಲ ಅಂತೂ ಮೂಡಿಸ್ತಾ ಇದೆ ಹೈಕಮಾಂಡ್ ಮುಂದಿನ ನಡೆ ಏನು ಅಂತ. ಆಲ್ರೆಡಿ ಸಂಪುಟಕ್ಕೆ ಸಚಿವರೇನೋ ಸೇರ್ಪಡೆ ಆಗಿದ್ದಾರೆ. ಸೇರ್ಪಡೆ ಆದಮೇಲೆ ಖಾತೆ ಕೊಡ್ತಾರೆ. ಆದರೆ ಈ ನೂತನ ಸಚಿವರುಗಳು ನಿರೀಕ್ಷೆ ಮಾಡಿದ ಖಾತೆನೇ ಸಿಗುತ್ತಾ ಅನ್ನುವಂಥದ್ದು ಮಾತ್ರ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಯಾಕಂದರೆ ಫಾರ್ ಎಕ್ಸಾಂಪಲ್ ಈಗ ಸಮಾಜ ಕಲ್ಯಾಣ ಇಲಾಖೆ ಮೇಲೆ ಕೆ.ಎಚ್. ಮುನಿಯಪ್ಪ ಕಣ್ಣಿಟ್ಟಿದ್ದಾರೆ. ಶಿವರಾಜ್ ತಂಗಡಗಿ ಕೂಡ ಆಸೆ ಪಟ್ಟಿದ್ದಾರೆ. ಏನೋ ಮಳವಳ್ಳಿಯ ನೂತನ ಸಚಿವ ಪಿ ನರೇಂದ್ರ ಸ್ವಾಮಿ ಕೂಡ ಆ ಖಾತೆ ಮೇಲೆ ಕಣ್ಣಿಟ್ಟಿದ್ದಾರೆ. ಹೀಗೆ ಸಾಕಷ್ಟು ಜನ ಈಗ ನನಗೆ ಇದೇ ಖಾತೆ ಬೇಕು ಅಂತ ಒಂದು ಕಡೆ ಖಾತೆ ಮೇಲೆ ಕಣ್ಣಿಟ್ಟಿರೋದ್ರ ಬೆನ್ನಲ್ಲೇ ಈಗ ಸಚಿವ ಸ್ಥಾನ ಸಿಗದೇ ಇರೋರ್ದು ಮತ್ತೊಂಥರ ಅಸಮಾಧಾನ. ಜಿಲ್ಲೆಯಲ್ಲೂ ಕ್ಷೇತ್ರವಾರು ಜಿಲ್ಲಾವಾರು ಅಸಮಾಧಾನಗಳು ಈಗ ಸಾಕಷ್ಟು ಭುಗಿಲೇಳ್ತಾ ಇರುವಂತಹ ಬೆನ್ನಲ್ಲೇ ದೆಹಲಿ ಪ್ರಯಾಣವನ್ನು ನಾಳೆ ಬೆಳೆಸ್ತಾ ಇರುವಂಥದ್ದು ಡಿ.ಕೆ. ಶಿವಕುಮಾರ್. ಜೊತೆಗೆ ಹೈಕಮಾಂಡ್ ನಾಯಕರ ಜೊತೆನೂ ಕೂಡ ಚರ್ಚೆಯನ್ನು ಮಾಡ್ತಾರೆ. ಸಾಕಷ್ಟು ಖಾತೆಗೋಸ್ಕರ ಲಾಬಿಯನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಏನು ಬೆಳವಣಿಗೆಗಳಾಗಿದ್ದಾವೆ, ಈಗ ನೂತನ ಸಚಿವರು ಆಲ್ರೆಡಿ ಇವಾಗ ನನಗೆ ಇದೇ ಖಾತೆಗಳು ಬೇಕು ಅಂತ ಕೆಲವೊಂದಿಷ್ಟು ಸಚಿವರುಗಳು ಈಗ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ. ಡಿ.ಕೆ. ಶಿವಕುಮಾರ್ ಹತ್ರನೂ ಡಿಮ್ಯಾಂಡ್ ಮಾಡಿದ್ದಾರೆ. ಜೊತೆಗೆ ಸಿದ್ದರಾಮಯ್ಯನವ್ರ ಹತ್ರನೂ ಹೋಗಿ ಮನವಿ ಕೂಡ ಮಾಡ್ಕೊಂಡಿದ್ದಾರೆ. ಇಲ್ಲಿ ನಡೆದಿರುವ ಬೆಳವಣಿಗೆಯನ್ನು ಹೈಕಮಾಂಡ್ ಮುಂದೆ ಡಿ.ಕೆ. ಶಿವಕುಮಾರ್ ಅಲ್ಲಿ ಮುಂದಿಡ್ತಾರೆ. ಹೈಕಮಾಂಡ್ ನಾಯಕರ ಜೊತೆ ಚರ್ಚೆ ಆಗ್ತದೆ. ಹೈಕಮಾಂಡ್ ನಾಯಕರ ಜೊತೆ ಚರ್ಚೆ ಆದ ನಂತರ ಯಾರಿಗೆ ಯಾವ ಖಾತೆಯನ್ನು ಕೊಡಬೇಕು ಅನ್ನುವಂಥದ್ದು ಹೈಕಮಾಂಡ್ ನಾಯಕರು ತೀರ್ಮಾನ ಮಾಡ್ತಾರೆ. ಇಲ್ಲಿ ಸಚಿವರು ಇಷ್ಟಪಟ್ಟಿದ್ದ ಖಾತೆಯನ್ನು ಕೊಡಲ್ಲ. ಯಾಕೆ ಅಂದರೆ ಆ ಖಾತೆಯನ್ನು ಸರಿಯಾಗಿ ನಿಭಾಯಿಸಬೇಕು ಅಂತಹ ಒಂದು ಎಲಿಜಿಬಿಲಿಟಿ ಯಾರಿಗಿದೆ ಅವರಿಗೆ ಮಾತ್ರ ಆ ಖಾತೆಗಳನ್ನು ಕೊಡ್ತಾರೆ. ಸಾಕಷ್ಟು ಜನ ಸಿದ್ದರಾಮಯ್ಯನವರ ಸಂಪುಟದಲ್ಲಿದ್ದವರು ಡಿ.ಕೆ. ಸಂಪುಟಕ್ಕೂ ಈಗ ಸಚಿವರಾಗಿದ್ದಾರೆ. ಫಾರ್ ಎಕ್ಸಾಂಪಲ್ ಸಂತೋಷ್ ಲಾಡ್ ಕಾರ್ಮಿಕ ಸಚಿವರಾಗಿದ್ದರು ಸಿದ್ದರಾಮಯ್ಯನವರ ಸಂಪುಟದಲ್ಲಿ. ಎಗೇನ್ ಈಗ ಸಚಿವರಾಗಿದ್ದಾರೆ. ಯಾವ ಖಾತೆ ಕೊಡ್ತಾರೋ ಗೊತ್ತಿಲ್ಲ. ಚಲುವರಾಯಸ್ವಾಮಿ ಕೃಷಿ ಸಚಿವರಾಗಿದ್ದರು ಸಿದ್ದರಾಮಯ್ಯನವರ ಸಂಪುಟದಲ್ಲಿ. ಈಗಲೂ ಕೂಡ ಅವರು ಸಚಿವರಾಗಿದ್ದಾರೆ. ಕೃಷಿ ಖಾತೆಯನ್ನು ಕೊಡ್ತಾರೋ ಅಥವಾ ಬೇರೆ ಖಾತೆ ಕೊಡ್ತಾರೋ ಗೊತ್ತಿಲ್ಲ. ಹೀಗೆ ಸಾಕಷ್ಟು ಜನ ಸಿದ್ದರಾಮಯ್ಯನವರ ಸಂಪುಟದಲ್ಲಿ ಇದ್ದಂತಹ 6-7 ಜನ ಸಚಿವರುಗಳು ಈಗ ಡಿ.ಕೆ. ಸಂಪುಟಕ್ಕೂ ಬಂದಿದ್ದಾರೆ. ಮತ್ತು ನೂತನವಾಗಿ ಗೆದ್ದಂತಹ ಸಾಕಷ್ಟು ಜನ ಸಚಿವರುಗಳಿದ್ದಾರೆ. ಅದರಲ್ಲಿ ನರೇಂದ್ರ ಸ್ವಾಮಿ ಇರ್ಬೋದು. ಮಳವಳ್ಳಿಯ ಶಾಸಕರಾಗಿದ್ದಂತಹ ನರೇಂದ್ರ ಸ್ವಾಮಿಯವರು ಈಗ ಸಚಿವ ಸಂಪುಟಕ್ಕೆ ಸೇರ್ಪಡೆಯಾಗಿದ್ದಾರೆ. ಇನ್ನು ಶಿವಾಜಿನಗರದ ಶಾಸಕರಾಗಿದ್ದಂತಹ ರಿಜ್ವಾನ್ ಅರ್ಷದ್ ಅವರು ಕೂಡ ಡಿ.ಕೆ. ಸಂಪುಟಕ್ಕೆ ಮೊಟ್ಟ ಮೊದಲ ಬಾರಿಗೆ ಸೇರ್ಪಡೆಯಾಗಿದ್ದಾರೆ. ನೂತನ ಸಚಿವರಿಗೂ ಕೂಡ ನನಗೆ ಇದೇ ಖಾತೆ ಕೊಟ್ಟಿದ್ರೆ ತುಂಬ ಚೆನ್ನಾಗಿತ್ತು, ನಾನು ಆ ಖಾತೆ ಮೇಲೆ ನನಗೆ ಭಾಳ ಇಂಟ್ರೆಸ್ಟ್ ಇದೆ, ಆ ಖಾತೆ ನನಗೆ ಕೊಟ್ಟರೆ ಸಾಕಷ್ಟು ಕೆಲಸ ಕಾರ್ಯಗಳನ್ನು ಮಾಡ್ತೀನಿ ಅನ್ನುವಂಥದ್ದು ಕೆಲವರಲ್ಲಿ ಅವರ ಒಂದು ಬಯಕೆಗಳಿರ್ಬೋದು. ಹಾಗಾಗಿ ಕೆಲವೊಂದಿಷ್ಟು ಜನ ಆಲ್ರೆಡಿ ನನಗೆ ಇದೇ ಖಾತೆ ಬೇಕು ಅಂತ, ಈ ಕೆ.ಎಚ್. ಮುನಿಯಪ್ಪ ಅಂತೂ ಸಮಾಜ ಕಲ್ಯಾಣ ಖಾತೆ ನನಗೆ ಕೊಡಲೇಬೇಕು ಅಂತ ಒಂದು ಕಡೆ ಪಟ್ಟು ಹಿಡ್ಕೊಂಡು ಕೂತಿದ್ದಾರೆ. ನೋಡಿ, ಇಷ್ಟೆಲ್ಲ ಬೆಳವಣಿಗೆಗಳ ನಡುವೆ ಮಹಿಳಾ ಕೋಟದಡಿ ಯಾರನ್ನ ಆಯ್ಕೆ ಮಾಡಿದ್ದಾರೆ ಅಂತಲೇ ಗೊತ್ತಿಲ್ಲ. ಯಾಕಂದರೆ ಮೊನ್ನೆ 20 ಜನರ ಲಿಸ್ಟ್ ಬಂತು. ಅದರಲ್ಲಿ ಒಂದಿಷ್ಟು ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿತ್ತು. ಗಾಯತ್ರಿ ಶಾಂತೇಗೌಡ ಅವರ ಹೆಸರು ಒಂದು ಪಟ್ಟಿಯಲ್ಲಿ ಇದ್ದರೂ ಕೂಡ ಕೊನೆಯ ಕ್ಷಣದಲ್ಲಿ ಪ್ರಮಾಣ ವಚನ ಮಾಡುವಂತಹ ಸಂದರ್ಭದಲ್ಲಿ ಅವ್ರ ಹೆಸರನ್ನು ಕೈಬಿಟ್ಟರು. ಮಹಿಳಾ ಕೋಟದಡಿ ಉಮಾಶ್ರೀಗೆ ಕೊಡಬೇಕು ಅನ್ನುವಂಥದ್ದು
ಸಿದ್ದರಾಮಯ್ಯನವರ ಒಂದು ಇಂಗಿತ ಆಗಿದ್ದರೆ ಡಿ ಕೆ ಶಿವಕುಮಾರ್ ಅವರ ಇವಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನ ಸಂಪುಟಕ್ಕೆ ಸೇರ್ಪಡೆ ಮಾಡಿಕೊಳ್ಬೇಕು ಅನ್ನುವಂತಹ ಒಂದು ಮಹದಾಸೆಯನ್ನು ಹೊರಗಡೆ ಹಾಕ್ತಾ ಇದ್ದಾರೆ. ಈ ಎಲ್ಲ ಬೆಳವಣಿಗೆಗಳ ನಡುವೆ ಅಚ್ಚರಿಯಾಗಿ ಮತ್ತೊಬ್ಬ ಮಹಿಳೆಗೆ ಏನಾದರೂ ಅವಕಾಶ ಏನಾದರೂ ಕೊಡುತ್ತಾ ಕಾಂಗ್ರೆಸ್ ಹೈಕಮಾಂಡ್? ಯಾಕಂದರೆ ಈ ಗಾಯತ್ರಿ ಶಾಂತಿಗೌಡಗೆ ಸಂಪುಟಕ್ಕೆ ಸೇರ್ಪಡೆ ಆಗ್ತಾರೆ, ಆ ಪಟ್ಟಿಯಲ್ಲಿ ಅವ್ರ ಹೆಸರು ಇರುತ್ತೆ ಅನ್ನುವಂಥದ್ದು ಕೊನೆ ಕ್ಷಣದವರೆಗೂ ಕೂಡ ಸಾಕಷ್ಟು ಕುತೂಹಲ ಇತ್ತು. ಅವ್ರ ಹೆಸರು ಬಂದಿದ್ದೇ ಸಾಕಷ್ಟು ಅಚ್ಚರಿ ಆಯಿತು. ಅವರ ಸಂತೋಷ, ಅವರ ಖುಷಿ ಕೇವಲ 1-2 ಗಂಟೆಗಳವರೆಗೂ ಇತ್ತು. ಅದಾದಮೇಲೆ ಅವ್ರ ಹೆಸರನ್ನು ಕೈ ಬಿಡಲಾಗಿದೆ. ಒಟ್ಟಿನಲ್ಲಿ ಈ ಸಚಿವ ಸಂಪುಟ ವಿಸ್ತರಣೆ ಮತ್ತು ಈ ಖಾತೆ ಹಂಚಿಕೆ ಈ ಎರಡೂ ಬಹಳ ಕುತೂಹಲಕ್ಕೆ, ಹೈಡ್ರಾಮಕ್ಕೆ ಕಾರಣ ಆಗ್ತಾ ಇದೆ. ಈಗ ಡಿ ಕೆ ಶಿವಕುಮಾರ್ ನಾಳೆ ದೆಹಲಿಗೆ ಪ್ರಯಾಣ ಮಾಡಿ ಹೈಕಮಾಂಡ್ ನಾಯಕರ ಜೊತೆ ಚರ್ಚೆ ಮಾಡಿ ಸೋಮವಾರ ಖಾತೆ ಹಂಚಿಕೆ ಬಹುತೇಕ ಆಗ್ಬೋದು ಅಂತ ರಾಜ್ಯ ರಾಜಕೀಯ ಪಡಸಾಲೆಯಲ್ಲಿ ಒಂದಿಷ್ಟು ಚರ್ಚೆಗಳಾಗ್ತಾ ಇದ್ದಾವೆ.